ಎಲ್ಲರಿಗೂ ಗುರು ಸಿನಿಮಾ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಮೇಘನಾ ಫ್ರಮ್ ರಾಮನಗರ. ಈ ದಿನ ನಾನು ದಿಗ್ಗಜರಲ್ಲಿ ಒಬ್ಬರಾದ ಸಾಹಸ ಸಿಂಹ ದಾದಾ ಎಂದು ಪ್ರಸಿದ್ಧರಾಗಿರುವ ನನ್ನ ಮತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕನಾದ ಕರ್ನಾಟಕ ರತ್ನ ಅಭಿನವ ಭಾರ್ಗವ ಎಂದು ಬಿರುದನ್ನು ಪಡೆದುಕೊಂಡಿರುವ ಡಾಕ್ಟರ್ ವಿಷ್ಣುವರ್ಧನ್ ರವರ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಮೊದಲಿಗೆ ವಿಷ್ಣುವರ್ಧನ್ ರವರಿಗೆ ಸಂಪತ್ ಕುಮಾರ್ ಎಂಬ ಹೆಸರಿತ್ತು. ನಂತರ ಅವರು ಸಿನಿಮಾ ರಂಗಕ್ಕೆ ಕಾಲಿಟ್ಟ ನಂತರ ಅವರಿಗೆ ಪುಟ್ಟಣ್ಣ ಕಣಗಾಲ್ ಅವರು ವಿಷ್ಣುವರ್ಧನ್ ಎಂಬ ಹೆಸರನ್ನು ಬದಲಾಯಿಸಿದರು. 1972ರಲ್ಲಿ ತೆಗೆದ ವಂಶವೃಕ್ಷ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಸೈಡ್ ಆಕ್ಟರ್ ಆಗಿ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಮೂವಿಯಾಗಿದ್ದು, ಇದಾದ ನಂತರ ಡಿಸೆಂಬರ್ 1972ರಲ್ಲಿ ನಾಗರಹಾವು ಸಿನಿಮಾದಲ್ಲಿ ಮೊದಲ ಬಾರಿಗೆ ನಾಯಕನಾಗಿ ಕಾಣಿಸಿಕೊಂಡರು. ಈ ಸಿನಿಮಾ ಬ್ಲಾಕ್ ಬಾಸ್ಟರ್ ಆಗಿದ್ದು, ಈ ಸಿನಿಮಾದಲ್ಲಿ ರಾಮಚಾರಿ ಮಾರ್ಗ್ರೆಟ್ ಲವ್ ಸೀನ್ ಫೇಮಸ್ ಆಗಿದ್ದು, ಅದರ ಜೊತೆಗೆ ಗುರು ಶಿಷ್ಯರ ಬಾಂಧವ್ಯದ ಬಗ್ಗೆ ಚೆನ್ನಾಗಿ ವಿವರಿಸಿದ್ದಾರೆ. ಈ ಸಿನಿಮಾದಲ್ಲಿ ಅಂಬರೀಷ್ ಮತ್ತು ಕೆ.ಎಸ್. ಅಶ್ವಥ್ ಅವರು ಕೂಡ ನಟಿಸಿದ್ದಾರೆ. ನಾಗರಹಾವು ಸಿನಿಮಾಕ್ಕೆ 8 ಕರ್ನಾಟಕ ಸ್ಟೇಟ್ ಅವಾರ್ಡ್ ಲಭಿಸಿದೆ. 1973ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ವಿಷ್ಣುವರ್ಧನ್ ಅವರು ಗಂಧದ ಗುಡಿ ಸಿನಿಮಾದಲ್ಲಿ ನಟಿಸಿದ್ದು, 1974ರಲ್ಲಿ ಅಣ್ಣ ಅತ್ತಿಗೆ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇದಾದ ನಂತರ 1975ರಲ್ಲಿ ಕಳ್ಳ ಕುಳ್ಳ ಸಿನಿಮಾದಲ್ಲಿ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಅವರು ನಟಿಸಿದ್ದು, ಈ ಸಿನಿಮಾದಲ್ಲಿ ಇವರಿಬ್ಬರ ಕಾಂಬಿನೇಷನ್ ಸೂಪರ್ ಹಿಟ್ ಆಗಿದೆ. 1976ರಲ್ಲಿ ಬಂಗಾರದ ಗುಡಿ ಸಿನಿಮಾದಲ್ಲಿ ಅಂಬರೀಷ್ ಅವರ ಜೊತೆ ನಟಿಸಿದ್ದಾರೆ. 1977ರಲ್ಲಿ ಕಿಟ್ಟು ಪುಟ್ಟು ಸಿನಿಮಾದಲ್ಲಿ ಮತ್ತೆ ದ್ವಾರಕೀಶ್ ಅವರ ಜೊತೆ ನಟಿಸಿದ್ದು, ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿದೆ. ಅದಾದ ನಂತರ 1977ರಲ್ಲಿ ಶನಿ ಪ್ರಭಾವ ಸಿನಿಮಾದಲ್ಲಿ ನಟಿಸಿದ್ದು, ಇದು ವಿಷ್ಣುವರ್ಧನ್ ರವರು ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದು, ಇವರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೆ ಇವರು ಕನ್ನಡಕ್ಕೆ ಹೆಚ್ಚು ಪ್ರಿಫರೆನ್ಸ್ ನೀಡಿದ್ದು, ಕನ್ನಡ ಸಿನಿಮಾದಲ್ಲಿ ಅತಿ ಹೆಚ್ಚು ನಟಿಸಿದ್ದಾರೆ ಅನ್ನೋದು ಸುಳ್ಳಲ್ಲ. ಇವರು ಇದರ ಜೊತೆಗೆ ಹಿಂದಿ, ಮಲಯಾಳಂ ಮತ್ತು ತೆಲುಗು ಮತ್ತು ತಮಿಳು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ರವರ ದಾಖಲೆ ಸಿನಿಮಾಗಳು ಅಂದರೆ 25th, 50 and 200 ಸಿನಿಮಾಗಳು ಯಾವ್ಯಾವುದು ಅಂತ ನೋಡೋಣ. 25th ಮೂವಿ ಬಂದು ಶನಿ ಪ್ರಭಾವ 1977ರಲ್ಲಿ ರಿಲೀಸ್ ಆಗಿದೆ. 50th ಮೂವಿ ಬಂದು ಕಾಳಿಂಗ 1986ರಲ್ಲಿ. 75th ಮೂವಿ ಬಂದು ಗಂಧರ್ವಗಿರಿ 1983ರಲ್ಲಿ. 100 ಅಂದರೆ ಸೆಂಚುರಿ ಮೂವಿ ಬಂದು ಸತ್ಯಜ್ಯೋತಿ 1986ರಲ್ಲಿ ರಿಲೀಸ್ ಆಗಿದೆ. 125th ಮೂವಿ ಬಂದು ಮುತ್ತಿನ ಹಾರ 1990ರಲ್ಲಿ ರಿಲೀಸ್ ಆಗಿದೆ. 150th ಮೂವಿ ಬಂದು ಮೋಜುಗಾರ ಸೊಗಸುಗಾರ 1996ರಲ್ಲಿ ರಿಲೀಸ್ ಆಗಿದೆ. 175th ಮೂವಿ ಬಂದು ಸೂರಪ್ಪ 2000ರಲ್ಲಿ ರಿಲೀಸ್ ಆಗಿದೆ. 200 ಮೂವಿ ಬಂದು ಆಪ್ತರಕ್ಷಕ ಅಂದರೆ ಡಬಲ್ ಸೆಂಚುರಿ ಮೂವಿ ಬಂದು ಆಪ್ತರಕ್ಷಕ 2010ರಲ್ಲಿ ರಿಲೀಸ್ ಆಗಿದೆ. ವಿಷ್ಣುವರ್ಧನ್ ರವರು 200 ಮೂವಿಯಲ್ಲಿ ನಟಿಸಿದ್ದು, ಅದನ್ನೆಲ್ಲ ಹೇಳೋಕ್ಕಂತೂ ಆಗಲ್ಲ. ಅದರಲ್ಲಿ ಒಂದಿಷ್ಟು ಸಿನಿಮಾಗಳು 1 year ರನ್ನಿಂಗ್ ಅಂತ ಇದೆ. 1 year ರನ್ನಿಂಗ್ ಆಗೋದಂತೂ ಅಷ್ಟು ಸುಲಭ ಅಲ್ಲ. 1 year ಒಂದು ಸಿನಿಮಾ ಇಡೀ ಎಲ್ಲ ಸಿನಿಮಾಗಳನ್ನ ಹಿಂದೆ ಓಡಿಸಿ ಅದು ರನ್ನಿಂಗ್ ಆಗಬೇಕು ಅಂದರೆ ಅದು ಕಷ್ಟ ಎಷ್ಟಿರುತ್ತೆ ಅನ್ನೋದು ನಾವು ನೋಡೋಕ್ಕೂ ಆಗಲ್ಲ. ಅದರಲ್ಲಿ ಯಾವ್ಯಾವುದಪ್ಪ ಆ ಮೂವಿ ಅಂದರೆ 1984ರಲ್ಲಿ ರಿಲೀಸ್ ಆದ ಬಂಧನ ಮೂವಿ, 1972ರಲ್ಲಿ ನಾಗರಹಾವು, 2000ರಲ್ಲಿ ಯಜಮಾನ, 2004ರಲ್ಲಿ ಆಪ್ತಮಿತ್ರ, 1983ರಲ್ಲಿ ಕೈದಿ, 1990ರಲ್ಲಿ ಮುತ್ತಿನ ಹಾರ, 2010ರಲ್ಲಿ ಆಪ್ತರಕ್ಷಕ. ಈ ಸಿನಿಮಾಗಳು 1 year ರನ್ನಿಂಗನ್ನು ಸಕ್ಸಸ್ಫುಲ್ ಆಗಿ ಮುಗಿಸಿದೆ. ನೆಕ್ಸ್ಟ್ ಬರೋದಾದರೆ ವಿಷ್ಣುವರ್ಧನ್ ರವರು ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಿಂಗಲ್ ಆ್ಯಕ್ಟಿಂಗ್ ಅಂದ್ರೇ ಅಷ್ಟು ಸುಲಭ ಇಲ್ಲ. ಡಬಲ್ ಆ್ಯಕ್ಟಿಂಗ್ ಒಂದೇ ಒಬ್ಬ ವ್ಯಕ್ತಿ 2 ಮುಖವಾಡಗಳನ್ನ ಹಾಕ್ಕೊಂಡ್ರೆ ಎಷ್ಟು ಇದಾಗುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರೋದು. ನಿಜ ಲೈಫಲ್ಲೇ ಆಗಲ್ಲ. ಬಟ್ ವಿಷ್ಣುವರ್ಧನ್ ಅವರು ಸಿನಿಮಾ ರಂಗಕ್ಕೋಸ್ಕರ 2 ಆ್ಯಕ್ಟಿಂಗ್ ಮಾಡೋದಂದರೆ ಎಷ್ಟು ಅವರು ಶ್ರಮ ಪಟ್ಟಿರ್ಬೋದು, ಎಷ್ಟು ಕಷ್ಟ ಜೀವಿ ಅನ್ನೋದು ನಮ್ಗೆ ಗೊತ್ತಾಗಿರುತ್ತೆ. ಡಬಲ್ ಆ್ಯಕ್ಟಿಂಗ್ ಮೂವಿ ಬಂದು ಲಯನ್, ಜಗಪತಿರಾವ್, ಜಮೀನ್ದಾರು, ಸೂರ್ಯವಂಶ, ಮೋಜುಗಾರ ಸೊಗಸುಗಾರ, ಯಜಮಾನ, ಶಿವಶಂಕರ, ದಿಗ್ಗಜರು. ಇದೆಲ್ಲ ನನಗೆ ಗೊತ್ತಿರೋ ಅಂಥ ಮೂವೀಸು. ನಿಮಗೇನಾದರೂ ಗೊತ್ತಿದೆ ಯಾವ್ಯಾವ ಫಿಲಮಲ್ಲಿ ಯಾವ್ಯಾವ ಸಿನಿಮಾದಲ್ಲಿ ಅವರು ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಲ್ಲದೆ ಇವರು ಸಿಂಹಾದ್ರಿಯ ಸಿನಿಮಾದಲ್ಲಿ ತ್ರಿಬಲ್ ಆ್ಯಕ್ಟಿಂಗ್ ಕೂಡ ನಟಿಸಿದ್ದಾರೆ. ಇದಲ್ಲದೆ ಹಿಡಿದಂಥ ಸಿನಿಮಾದಲ್ಲಿ ನನಗಿಷ್ಟ ಆಗಿರೋದು ಕೋಟಿಗೊಬ್ಬ, ಭೂತಯ್ಯನ ಮಗ ಅಯ್ಯೋ, ವೀರಪ್ಪ ನಾಯಕ. ಇದಾಗಿತ್ತು ಇವತ್ತಿನ ವಿಷ್ಣುವರ್ಧನ್ ರವರ ಸಿನಿಮಾ ಜರ್ನಿ. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇದಲ್ಲದೆ ನಿಮಗೇನಾದರೂ ಗೊತ್ತಿದ್ದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಷ್ಣುವರ್ಧನ್ ಅವರ ವಿಡಿಯೋ ಮಾಡಬೇಕಾದ್ರೆ ಅದನ್ನ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಗುರು ಸಿನಿಮಾ ಸಮಾಚಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಪ್ಪದೇ ತಿಳಿಸಿ ಅಂತ ಹೇಳುತ್ತಾ ಈ ರಿವ್ಯೂವನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.